ಕೋಡಿಂಗ್ ಮತ್ತು ಡಿಕೋಡಿಂಗ್ ನೋಡೋಣ. ಕೋಡಿಂಗ ಡಿಕೋಡಿಂಗ್. ಕೋಡಿಂಗ ಡಿಕೋಡಿಂಗ್ ಅಂದ್ರೆ ಕೋಡಿಂಗ್ ಅಂದ್ರೆ ಡಿಕೋಡಿಂಗ್ ಅಂದ್ರೆ ಕೋಡಿಂಗ ಡಿಕೋಡಿಂಗ್ ಅಂದ್ರೆ ಅರ್ಥಪೂರ್ವ ಪದವನ್ನು ಅರ್ಥಪೂರ್ಣ ಮಾಡೋದು. ಕೋಡಿಂಗ್ ಅಂದ್ರೆ ಅರ್ಥಪೂರ್ವ ಶಬ್ದವನ್ನು ಅರ್ಥಪೂರ್ಣ ಮಾಡೋದು. ಡಿಕೋಡಿಂಗ್ ಅಂದ್ರೆ ಅರ್ಥಪೂರ್ಣ ಶಬ್ದವನ್ನು ಅರ್ಥಪೂರ್ಣ ಶಬ್ದ ಮಾಡೋದು. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಇದೇನು ಬರ್ತಪ್ಪ ಅಂದ್ರೆ Z Y X ಹಿಂಗೆ ಬರ್ತಪ್ಪ ಅಂದ್ರೆ P U X ಏನು ಮಾಡ್ತೀವಿ ಇದನ್ನು ಮಾಡ್ಬೋದು. ಇದು ಅನಾಲಜಿದಾಗ ಬರ್ತದೆ. ಕೋಡಿಂಗ್ ಡಿಕೋಡಿಂಗ್ ಆಲ್ರೆಡಿ ಇದ್ರಾಗ ಬರ್ತದೆ. ಇದು ಹೆಂಗೆ ಮಾಡ್ತೀವಿ ನೋಡು, ಅಪೋಸಿಟ್ ವರ್ಡ್ಸ್. C X B Y A Z T T G S T G S T U U U N F X C ಇದೇ ಕೊಡಿ C X ಇದು ಕೋಡಿಂಗ್ ಡಿಕೋಡಿಂಗ್. ಇನ್ನೊಂದು ಕೋಡಿಂಗ್ ಡಿಕೋಡಿಂಗ್ ಹೆಂಗೆ ಕೇಳ್ತಾರಪ್ಪ ಅಂದ್ರೆ ಹೀಗೆ ಕೇಳ್ತಾನೆ. A C M D L E C ಹೀಗೆ ಕೇಳ್ತಪ್ಪ ಅಂದ್ರೆ ಇದೆ ಹೆಂಗೆ ಕೇಳ್ತಾನೆ. ಇದು ಬರ್ತದೆ C A C D A M C A ಹೀಗೆ ಕೊಟ್ಟು ಇನ್ನೊಂದು M B C D F G H ಇದು ಯಾವ ಥರ ಬಿಡ್ತಪ್ಪ ಕೇಳ್ತಾನೆ. ಇದೇನು ಇದಲ್ಲ ಸ್ಥಾನ ಪಲಟ ಈ ಥರ ಮಾಡ್ಕೊಂಡಪ್ಪ ಅಂದ್ರೆ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಹೀಗೆ ಮಾಡ್ಕೊಂಡ್ರೆ ಇದರಿಂದ ಡಿಕೋಡಿಂಗ್ ಅಂತ ಕರೀತಾರೆ. ಇವಾಗ ಡಿಕೋಡಿಂಗ್ ಎಲ್ಲ ಮಾಡ್ಬೋದು ಈಜಿದವು. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಇದ್ರಾಗ ಇನ್ನೊಂದು ಟೈಪ್ ಬರ್ತದೆ. ಏನು ಎ ಕೊಟ್ಟಾನಪ್ಪ ಅಂದ್ರೆ 5 ಕೊಟ್ಟಾನ, ಬಿ ಎಡ್ ಕೊಟ್ಟಾನ 10 ಕೊಟ್ಟಾನ, ಸಿ ಎ ಟಿ ಏನು ಕಂಡು ಹಿಡಿದಪ್ಪ. ಇದು ಹ್ಯಾಂಗೆ ಕಂಡು ಹಿಡಿತ? ಏನು 5 ಕೊಟ್ಟಾನ, ಬಿ ಅಂದ್ರೆ ಟಿ ಅಂದ್ರೆ ಎಷ್ಟು ಬರ್ತದೆ? ಒಂದಕ್ಕೆ 5 ಡಿಫ್ರೆನ್ಸ್ ಇರ್ಬಿಟ್ಟದು. ಒಂದಕ್ಕೆ 5 ಡಿಫ್ರೆನ್ಸ್ ಅಂದ್ರೆ ಟಿಗೆ 20 ಇಂಟು 5 ಮಾಡ್ಬೇಕು. ನೀವು ಸಿ ಪೂಜಿರಿ ಇದರಲ್ಲಿ 10 ಅಂದ್ರೆ ಸಿ ಅಂದ್ರೆ ಸಿ 15 15 ಪ್ಲಸ್ 5 ಪ್ಲಸ್ 100 100 ಆಗ್ತದೆ. 100 ಆಗ್ತದೆ. ಏನು ಬರ್ತದೆ? 120 ಬರ್ತದೆ. ಯಾಕಪ್ಪ 5 ಮಾಡಕತ್ತಾನ ಅಂದ್ರೆ ಒಂದು ಅಂದ್ರೆ 1 ಇಂಟು 5 2 2 ಇಂಟು 5 ಮಾಡೋದು 10 ಆಯ್ತು. ಸಿ 3 ಅದು ಇಂಟು 5 ಮಾಡೋದು 15 ಆಯ್ತು. 7 ಆಯ್ತು. 15 ಅಂದ್ರೆ ಇದು 25 ಇಂಟು ಟಿ ಅಂದ್ರೆ 20 ಇಂಟು ಅಂದ್ರೆ 100 ಆಯ್ತಲ್ಲ. ಇದನ್ನು ಒಂದು ಟೈಪ್ ಆಗ ಇನ್ನೊಂದು ಟೈಪ್ ಕೂತಿದ್ರು ಕೋಡಿಂಗ್ ಡಿಕೋಡಿಂಗ್ ಬೇರೆ ಕೇಳ್ತಾನೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊ ಮತ್ತೆ ಅದು ಕೋಡಿಂಗ್ ಡಿಕೋಡಿಂಗ್ ಒಳಗೆ ನೋಡ. ಇದು ಕ್ವಶನ್ ಹೆಂಗಪ್ಪ ಅಂತ ಫಸ್ಟಿಗೆ ಹೆಂಗಲ್ಲ ನಮಗೇನು ಕೊಟ್ಟ ಬ್ರೈಟ್ ಕೇಳ ಬ್ರೈಟ್ ಯಾವ್ದು ಬರ್ತಪ್ಪ ಕೇಳ. ನಾವು ಈಗ ಕಂಪೇರ್ ಮಾಡ್ಕೋಬೇಕಿರುತ್ತೆ. ಕಂಪೇರ್ ಏನು ಮಾಡ್ಕೋಬೇಕು? ಇಲ್ಲಿ ಎಲ್ಲೆಲ್ಲಿ ಇದು ಅದನ್ನು ಇದು ಬಾಯದ ಇದು ಬಾಯದ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಇದ್ರಾಗ ಯಾವ ಕಮನ ಅದಾವು? ಹೇಗೆ ಕಮನ ಅದಾವು? ಒಂದು ಕಮನ ಅದ, ಒಂದೊಂದು ಕಮನ ಮತ್ತೆ ಯಾವ್ದು ಇಲ್ಲ. ಇದು ಏನದ ಇದು ಬರ್ಕೊಂಡ್ಬಿಡಬೇಕು. 1 ಅಂದ್ರೆ 0 ಆಯ್ತು ಹಂಗೆ ಆಯ್ತಾ. ಮತ್ತೆ ಇದ್ರಾಗ ಯಾವ ಕಮನ ನೋಡು? ಇದ್ರಾಗ ಅದನ್ನು ಹಾಂ ಇದ್ರಾಗ ಮೂರನೇದಾಗ ಯಾವ ನೋಡು? ಲಿಟಲ್ ಹಾಂ ಲಿಟಲ್
ನೋಡಿ 1 ಮತ್ತು 3 1 ಮತ್ತು 3 ಏನನ್ನದ ಕಾಮನ್ ರಾ 3 ಅದ 3 ಯಾವುದು 3 ಅಂದ್ರೇನು ಲೀಟರ್ ನಮಗೀಗ ಬ್ರಾಡ್ ಸಿಕ್ಬಿಡ್ತು ಆಲ್ರೆಡಿ ಎರಡು ಸಿಕ್ ಹೋಗಿ ಅಂದ್ರೆ ಬ್ರಾಡ್ 2 ಎರಡು ಹೋಗಿ ಎಷ್ಟು ಇದು ಆಗ್ಯದ ಇದು ಆಗ್ಯದ ಇದರ ಯಾವ ಮುಚ್ಚಿದ ಅದೇನದ ಬ್ರೈಟ್ ಅಂತ ಬ್ರೈಟ್ ಅಂದ್ರೆ ಆನ್ಸರ್ 2 ಬ್ರೈಟ್ ಅಂದ್ರೆ 2 ಮತ್ತೆ ನೀವು ಯಾವ ಇದರ ಮತ್ತೆ ಯಾವ ಕೇಳಬೇಕಿತ್ತು ನೀವು ಯಾವ ಕೇಳಬೇಕಿತ್ತು ಇದರ ಬ್ರೈಟ್ ಮತ್ತೆ ನೀವು ಯಾವ ಕೇಳಬೇಕು ಫುಲ್ ಕೇಳಬೇಕಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಕೇಳಬೇಕಿತ್ತು ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ ಕೇಳಬೇಕಿತ್ತು ಏನು ಮಾಡ್ತೀವಿ ಬ್ಯೂಟಿಫುಲ್ ನೋಡ್ತೀನಿ ಎಲ್ಲ ಫಸ್ಟಿಗೆ ಬ್ಯೂಟಿಫುಲ್ ನೋಡಕ್ ಹೋಗಬೇಡ ಬ್ಯೂಟಿಫುಲ್ ನೋಡು ಮೊದಲು ಯಾರ ಬ್ಯೂಟಿಫುಲ್ ಎಲ್ಲ ಅಂದ್ರೆ ಇಲ್ಲಿ ರಿಪೀಟ್ ಆಗಿಲ್ಲ ರಿಪೀಟ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಮತ್ತೆ ತಗೋಬೇಕು ಮೊದಲ ಬ್ಯೂಟಿಫುಲ್ ಎಲ್ಲ ಇದ್ರಾಗ ಲಿಟರ್ ಎಲ್ಲ ಲಿಟರ್ ಇಲ್ಲ ಒಂದಕ್ಕೆ 3 ಕೋರ್ಬೇಕು ಒಂದಕ್ಕೆ 3 ಕೋರ್ಬೇಕು ಲಿಟರ್ ಅಂದ್ರೆ 3 ತಗೊಂಡು ಲಿಟರ್ ಅಂದ್ರೆ 3 ಮತ್ತೇನಾದ ಫ್ಲವರ್ ಇಲ್ಲದ ಎಲ್ಲದ ಅವನು ಎಲ್ಲಿ ಇಲ್ಲ ಎಲ್ಲಾದ್ರೂ ಬಿಟ್ಬಿಡೋದು ಈಗ ಫ್ಲವರ್ ನಿಮಗೆ ಬ್ಯೂಟಿಫುಲ್ ಬೇಕಲ್ಲ ಲಿಟರ್ಗೆ ಫ್ಲವರ್ ಅದ ಈಗ ಒಂದೆರಡ ಏನಾದ್ರು ಕಾಮನ್ ಬರ್ತಾನ ಏನದ ಒಂದು ಮತ್ತು 3 ಒಂದೆರಡ ಬಾಯ್ ಅದಾದ್ರು ನಮಗೇನು ಬೇಕಾದ್ರೆ ಇದು ಬೇಕಲ್ಲ ಇದು ಬೇಕಾಯ್ತು ಒಂದು ನಮ್ಮ ಇದ್ರಾಗ ಏನು ಬಂದ್ರೆ ಬಾಯ್ 3 ಬಂದ ಇದ್ರಾಗ ಇಲ್ಲ 3 ಇದು 3 ಬಂತು ಇದು ಒಂದು ಎರಡು ಅಟ್ಟೆ ಆದ ಬಾಯ್ ಒಂದು ಎರಡು ಅಟ್ಟೆ ಆದ ಬಾಯ್ ಇದು ಮತ್ತು ಇದು ಬಾಯ್ ಏನು ಬಂತು ಬಾಯ್ ಒಂದು ಹೋಯ್ತು ಒಂದು ಬಂದು ಒಂದು ಬಾಯ್ ಬಂತು ಒಂದು ಬಾಯ್ ಬಂತು ಬೇಗಿನ ರೌಂಡ್ ಮಾಡಿದ್ದೀನಿ ಬೇಗಿನ ಮಾಡಿದ್ದೀನಿ 3 ಮಾಡಿನ ಇಲ್ಲ ಬಾಯ್ ಬಾಯ್ ಏನು ಮಾಡಿದ್ದೀನಿ ಬಾಯ್ ಬಾಯ್ ಇದ್ರಾಗ ಬಾಯ್ ಬಾಯ್ ಇದ್ರಾಗ ಯಾವ ಬಾಯ್ ಬಾಯ್ ಬರಲ್ಲ ಕಾಮನ್ ಯಾವ ಇಲ್ಲ ಅಂದ್ರೆ ಇದು ಬ್ಯೂಟಿಫುಲ್ ಅಂದ್ರೆ ಇದ್ರಾಗ ಲಿಟರ್ ಅಂತ ತಗೊಂಡೆ ನಾನು ಇದ್ರ ಇದು ಈಗ ಹಿಂಗೆ ಕೊಟ್ಟಿರಪ್ಪ 6 ಹೇಳ್ಬೇಕಂದು 6 ಮತ್ತು 7 ಯಾವ್ಯಾವ ಇರ್ತಾವ ಬ್ಯೂಟಿಫುಲ್ 6 ಬರ್ಬೋದು 6 ಬರ್ತದೆ 2 ಕೊಟ್ಟಿರಪ್ಪ 2 ಹಾಕ್ಬೇಕು ಒಂದೇ ಕೊಟ್ಟಿರಪ್ಪ 6 ಪಕ್ಕ ಹಾಕ್ಬೇಕು ಫಸ್ಟ್ 3 ಅಂದ್ರೆ ಲಿಟರ್ ಅದ 7 ಅಂದ್ರೆ ಫ್ಲವರ್ ಅಂದ್ರೆ ಇದು ಕ್ವಶನ್ ಯಾವ್ದು ಕೊಟ್ಟಿದ್ದ ಅದೇ ಲೈನ್ದಾಗ ಇರ್ತಾನ ಲೈನ್ ಆನ್ಸರ್ ಇದಕ್ಕೆ ಏನಪ್ಪ ಅಂದ್ರೆ ಬ್ಯೂಟಿಫುಲ್ ಏನಪ್ಪ ಇದೇ ಲೈನ್ದಾಗ ನೀವು ಕೇಳಬೇಕು ಇದ್ರದಾಗ ಕೇಳಬೇಕು ನೀವು ಆನ್ಸರ್ ಅದೇ ಇರ್ತದೆ ಇಲ್ಲಿ ಲಿಟರ್ ಅದ ಇಲ್ಲಿ ಇದೆಲ್ಲ ಲಿಟರ್ ಅದ ಈ ಲಿಟರ್ ಈ ಲಿಟರ್ ಆಯ್ತು ಇದು ಸಿಕ್ಬಿಡ್ತು ಈ ಎರಡೆಲ್ಲ ಪಾಯಿಂಟ್ ಮಾಡೋಣ ಇದು ಫ್ಲವರ್ ಅದ ಎಲ್ಲಿ ಅದ ಎಲ್ಲಿ ಇಲ್ಲ ಬ್ಯೂಟಿಫುಲ್ ಅದ ಎಲ್ಲಿ ಇಲ್ಲ ಈ ಬ್ಯೂಟಿಫುಲ್ ಅದ ಇದು ಆಗ್ತದ ಒಂದು ವೇಳೆ ಈ ಬ್ಯೂಟಿಫುಲ್ ಫ್ಲವರ್ ಇದ್ರು ಅಂದ್ರೆ 6 ಮತ್ತು 7 ಕೊಟ್ಟಿದ್ದು ಇದನ್ನ ಹಾಕ್ಬೇಕಾಗ್ತದೆ ಆನ್ಸರ್ ಒಂದು ವೇಳೆ ಕೊಡ್ಲಿಕ್ಕೆ ಹೋದಾಗಪ್ಪ 6 ಆನ್ಸರ್ ಹಾಕ್ಬೇಕು ಅಷ್ಟೇ ಇದನ್ನ ಇನ್ನೊಂದು ಕ್ವಶನ್ ಬೇಡ ಈಗ ಇದು ಯಾಕೆ ಬೇಕಪ್ಪ ನಮಗೇನು ವಾಟ್ ಯು ಲೈಕ್ ಇಟ್ ಕ್ವಶನ್ ಇದೆ ವಾಟ್ ಯು ಲೈಕ್ ಅಂತ ವಾಟ್ ಯು ಲೈಕ್ ಅಂದ್ರೆ ಎಲ್ಲಿ ಬರ್ತದೆ ವಾಟ್ ಅಂದ್ರೆ ಇಲ್ಲ ಯು ಲೈಕ್ ಇದೆ ನಾವೇನು ತಗೋಬೇಕು ವಾಟ್ ಅಂದ್ರೆ ವಾಟ್ ಇಲ್ಲ ರ್ಯಾಂಕ್ ಮಾಡಕ್ಕೆ ಹೋಗ್ಬೇಡ ಫಸ್ಟ್ ಎಲ್ಲೆಲ್ಲಿ ಕಾಮನ್ ಅದ ನೋಡು ಈಟ್ ಅದ ಈಟ್ ಅಂದ್ರೆ ಈಟ್ ಅದ ಈಟ್ ಏನು ಬೇಕಪ್ಪ ರಾ ಇಲ್ಲ ರಾ ರಾ ಇನ್ನೊಂದು ಅದ ಒಂದಿರದ ರಾ ಇದೆ 1 ಮತ್ತು 3 ಕಂಪ್ಲೀಟ್ ಆಯ್ತು 1 ಮತ್ತು 3 ಆಯ್ತು ಇವತ್ತು ಪಾಸ್ ಅದ ಪಾಸ್ ಇದೆ ಬಂತು ಪಾಸ್ ಇದೆ ಪಾಸ್ ಅಂದ್ರೆ 1 ಮತ್ತು 4 ಇದು ಮತ್ತು ಇದು ಏನಾದ್ರು ಇಲ್ಲ ಲಿ ಅಂದ್ರೆ ಪಾಸ್ ಅಂತ ಲಿ ಆಯ್ತು ನಮಗೇನು ಬೇಕಾಗ್ಯದ ವಾಟ್ ಯು ಲೈಕ್ ವಾಟ್ ಅಂದ್ರೆ ಸಿಗ್ಬೇಕು ವಾಟ್ ಅಂದ್ರೆ ಏನದ ವಾಟ್ ಅಂದ್ರೆ ಡಿ ಅದ ಕರೆಕ್ಟಲ್ಲ ಹಾಂ ಡಿ ಅದ ಯು ಲೈಕ್ ಅಂದ್ರೆ ಯು ಲೈಕ್ ಹಿಲ್ ಹೋಗಿ ಯಾವಾಗ ಉಳಿತದ ಮಾಡೋದು ಉಳಿತದ ಅದೇ ಆನ್ಸರ್ ಇದೇ ಆನ್ಸರ್ ಇಷ್ಟು ಕೊಡ್ತೀವಿ ಆಯ್ತಾ ಇದೇ ಸೇಮ್ ಇಂಪಾರ್ಟೆಂಟ್ ಇತ್ತು
ಇಲ್ಲೇ ಇಲ್ಲೇ 4-5 ಕೊಟ್ಟಿರ್ತಪ್ಪ ಅದೇ ಸೇಮ್ ಆಗಲೇ ಬಿಡಿಸ್ತಾವ ಅದೇ ಸೇಮ್ ಇದೇ ಥರ ಇದೇ ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ 3 ನೋಡ ನಮಗೆ ಇದು ತೆಗಿಬೇಕು ಆರಂದ್ರೆ ಇದು ಆದಂದ್ರೆ 1 2 ಮತ್ತು 3 ಪ್ರಮಾಣದ ಜಿ ಅದು ಜಿ ಬರ್ತದೆ ಇದ್ರಾಗ ಇದ್ರಾಗ ಹೋಗೋದು ಅಂದ್ರೆ ಹಿಂಗೂ ನೋಡಿದ್ರೆ ಬರ್ತದ ಅಂದ್ರೆ ಹಿಂಗೂ ನೋಡ್ಯ ಇದ್ರಾಗ ಈಗ ಕ್ಯೂ ಅಷ್ಟಕ್ಕೂ ಇದ್ರಾಗ ಏನು ಪ್ರಮಾಣ ಇಲ್ಲಿ ಅದನ್ನು ಇಲ್ಲಿ ಅದ್ರಾಗ ಅದ ಇದ್ರಾಗ ಇಲ್ಲಿ ಅದ ಈ ಅದಂದ್ರೆ ಹಿಂಗೆ ನೋಡೋದು ಬರ್ತದ ಡೈರೆಕ್ಟ್ ಹೋಗೋಣ ಹೂವ ನೋಡೋದು ಹೂವು ಇದ್ರಾಗ 1 2 ಹೂವು ಏನು ಪ್ರಮಾಣ ಏನು ಪ್ರಮಾಣ ಆಮೇಲೆ ಎಲ್ಲ ಇಲ್ಲಿ 1 3 4 ಅದಾವ ಇದ್ರಾಗದ ಇದ್ರಾಗದ ಅಂದ್ರೆ 3 ಇರಬೇಕು ಇದ್ರಾಗ ಬರ್ತಾವ ಇದ್ರಾಗ 1 ಮತ್ತು ಫಿಯರ್ ಏನಂದ್ರೆ 1 2 ಇದ್ರಾಗ ಇದ್ರಾಗ ಇದ್ರಾಗದ ಕ್ಯೂ ಅದ ಏನದ ಎಲ್ಲದ ಕ್ಯೂ ಬತ್ತು ಯಾರು ಇಲ್ಲಿ ಅದ ಮತ್ತೆ ಈ 1 ಮತ್ತು ಇದರ 1 ಮತ್ತು 4 ಇದರ ಎಲ್ಲ ಇದೆ ಆನ್ಸರ್